ನಾ ಏನಾರು ಮುಖ್ಯಮಂತ್ರಿ ಆದ್ರೆ 1,000 ಬುಲ್ಡೋಸರ್ JCB ಆರ್ಡರ್ ಮಾಡ್ತೀನಿ. 1,000. ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಬರೆಯುವಂತ ತಾಯಿಗಂಡ್ರಿ ಯಾರು? ನಮ್ಮ ಸರ್ಕಾರ ಇದ್ದವು ಹಂಗೆ, ಈಗೂ ಹಂಗೆ. ಇನ್ನ ಕೆಟ್ಟ ಹೋಗಿದ್ದೇನ. ಇದು ಹೋಗ್ಬೇಕು. ಇದು ಏನು ಅಂದ್ರೆ ಬುಲ್ಡೋಸರ್ ತಗೊಂಡೇ ಬರ್ಬೇಕು. ನಾ ಏನಾರು ಮುಖ್ಯಮಂತ್ರಿ ಆದ್ರೆ 1,000 ಬುಲ್ಡೋಸರ್ JCB ಆರ್ಡರ್ ಮಾಡ್ತೀನಿ. 1,000. ಒಂದು ತಾಲೂಕದಾಗ 25 JCB ಇಟ್ಟಿರ್ತೀನಿ. ಒಂದೇ ಪಾಯಿಂಟ್ ಅಂದ್ರೆ ನನಗೆ ಕಳಾಕ ಕಂಟ್ರೋಲ್ ಆಗೋದಿಲ್ಲ. ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ, ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮ್ಯಾಗ ಹೋಗ್ತಾರೆ. ಪೊಲೀಸ್ ಕಮಿಷನರ್ ಹೊಡಿತಾರೆ, ಪೊಲೀಸ್ DSP ಹೊಡಿತಾರೆ. ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬಳಿ ಐತಿ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಬರೀ ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದಕ್ಕಲ್ಲ. ಇವತ್ತೇನು ಹೇಳ್ಯಾರ ನೋಡಿ ಯೋಗಿ ಆದಿತ್ಯನಾಥ್, ಭ್ರಷ್ಟಾಚಾರ ಮಾಡಿದರೆ ಮುಂದೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಮಾಡ್ತೀನಿ. ಇದು ನಮ್ಮ ದೇಶ ಉಳಿದಿಲ್ಲ. ಪೊಲೀಸರು ಅನ್ನಿಸ್ತಿರ್ತಾರೆ ಪಾಪ ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋದು ಸರ್ ಇಂಥ ಸರ್ಕಾರವು ಏನೋ. ಇವತ್ತು ನಮ್ಮ ಇದು ನಮ್ಮ ಇಲ್ಲೊಬ್ಬ ಸೈನಿಕರು ಗೊತ್ತಾಗ ಕೇಳಿದೆವು ಇನ್ನ ಹೆಂಗೈತ್ರಿ ಅಂತ. ಬಾರಾಮುಲ್ಲಾ ಅಂದ್ರೆ ಮೊದಲು ಅಲ್ಲಿ ಭಾರತ ಧ್ವಜನೇ ಹಾರ್ತಿದ್ದಿಲ್ಲ. ಸೈನಿಕರ ಮ್ಯಾಗ ಕಲ್ಲು ಹೋಗಿತ್ತಿದ್ರು. 500 ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ಲು ಹೋಗಿಲ್ಲ. ಸೈನಿಕರ ಕಾಯಿಗೆ AK-47 ಇರ್ತಿತ್ತು. ಹೊಡಿಬೇಕ ತಾಡ್ರಿ ಮೇಲೆ ನಾವು ಹಿಂದೂಗಳು ಮುಸ್ಲಿಮರು ಸಮುದ್ರತ್ವದಿಂದ ಇರಬೇಕು ಅಂತ ಹೇಳ್ತಿದ್ದ. ನಾ ಕೇಳಿದೆ, ಗಣಪತಿ ಮ್ಯಾಗ ಯಾರು ಕಲ್ಲು ಹೋಗ್ಯಾರ ಯಾರಪ್ಪ? ಲವ್ ಜಿಹಾದ್ ಮಾಡೋರು ಯಾರು? ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಬರೆಯುವಂತ ತಾಯಿಗಂಡ್ರಿ ಯಾರು? ಅದನ್ನ ಮ್ಯಾಕ್ ಹಚ್ಚಬಾರ್ದು ಅಂತ ಹೇಳ್ತಾರೆ. ನೋಡ್ರಿ ದೇಶನಾಗ ಹೆಂಗಾಗಿಬಿಟ್ಟಿದೆ ಅಂದ್ರೆ ನಾವು ಎಷ್ಟು ನಮ್ಮ ಯಾವುದೇ ಹಬ್ಬ ಹುಣ್ಣಿಮೆಗೆ ಪರ್ಮಿಷನ್ ತಗೋಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿ ಹೋದಾಗ 108 ಕಂಡೀಷನ್ ಆಗಿ ಕೊಡ್ತಾರೆ. ಯಾವ್ದ ರಂಜಾನ್ದಾಗ ಏನು ಕಂಡೀಷನ್ ಆಗಿ ಕೊಡ್ತಾರೆ ಇವರು? ಅದೇ ನಮ್ಮ ಹಿಂದೂ ಹಬ್ಬ ಮಾಡಬೇಕಾದ್ರೆ, ನಾಡದೇವಿ ಕೂಡಿಸ್ಬೇಕಾದ್ರೆ, ಗಣಪತಿ ಕೂಡಿಸ್ಬೇಕಾದ್ರೆ ಅವ್ರು ಯಾವ ಅಧ್ಯಕ್ಷ ಉಪಾಧ್ಯಕ್ಷನೇ ಆಗಿರ್ತಾರೆ ಕಡೆ ಬಾಂಡ್ ಬರ್ಸ್ಕೊಳ್ತಾರೆ. ಕರೆಂಟ್ ತಗೋಬೇಕಾದ್ರೆ ಬಿಲ್ ಅದನ್ನ ಇದು ತುಂಬಬೇಕು. ಗಣಪತಿ ಎಷ್ಟು ಸೈಜ್ ಕೂಡಿಸ್ತೀರಿ ಎಲ್ಲ ಕಂಡೀಷನ್ ನೋಡ್ಬಿಟ್ರೆ ಗಣಪತಿನ ಕೂಡಿಸ್ಬಾರ್ದು. ಈ ಕಡೆ ಅಂತೂ ಗಣಪತಿನೂ ಅರೆಸ್ಟ್ ಮಾಡಿ ಒಯ್ಲಕತ್ತಾರ. ನೀವು ನಮ್ಮ ಗುರುಗಳು ಹೇಳದಲ್ಲ, ನೀವು ಜಾಗೃತಿ ಆಗದೆ ಇದ್ರೆ ಬರೇ ಓಟಿನ ಆಸೆಗೆ ಓಟ್ ಹಾಕಿದ್ರಂದ್ರೆ, ಜಾತಿ ಮ್ಯಾಗ ಓಟ್ ಹಾಕಿದ್ರಂದ್ರೆ ನಾವು ಯಾರು ಉಳಿದಿಲ್ಲ. ನಾವೆಲ್ಲ ಅನಿವಾರ್ಯತೆ ಬಂದಿದ್ವಿ. ಇವತ್ತು ನೋಡ್ರಿ, ಇವತ್ತು ಬಂಧುಗಳೇ, ಇವತ್ತು ಶಿವಾಜಿ ಮಹಾರಾಜರು ಯಾಕೆ ನೆನೆಸ್ತೀವಿ ನಾವು? ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟು ಮೊದಲು ಹೆಂಗಿತ್ತಂದ್ರೆ, ಅದು ವಕಫ್ ಅಂದ್ರೆ ಈ ಗುರುಗಳು ಒಂದು ಮಠ ಐತೆ ತಿಳ್ಕೊರಿ. ಇದು ಮಠ ವಕಫ್ ಅಂದ್ರೆ ಮುಗಿದು ಹೋಯ್ತೆ. ಗುರುಗಳು ಏನು ಚಾಲೆಂಜ್ ಮಾಡಕ್ ಹೋದ್ರು, ನಾವು ಒಂದು ಚಾಲೆಂಜ್ ಮಾಡಿದ್ವಿ. ಅಲ್ಲಿ ಚಿಂಚೋಳಿ ಒಂದು ಮಾಡ್ಯಾರ, ಒಂದು ಮಠ ಏನೂ ಇಲ್ಲ. ಅಲ್ಲಿ ಗುರುಗಳು ಇದ್ರು. ಒಂದು 400 ವರ್ಷದ ಹಿಂದೆ ಒಬ್ಬ ಗುರುಗಳು, ಅವ್ರಿಗೊಬ್ಬ ಸೇವಕ ಇದ್ದ ಮುಸ್ಲಿಮ. ಅವ್ರು ಸೇವೆ ಮಾಡಿದ್ದಕ್ಕೆ ನೀನೇ ಇಟ್ಟು ಸೇವೆ ಮಾಡ್ಯಪ್ಪ ಮಠದಲ್ಲಿ ಇಲ್ಲಿ ಒಂದು ರೂಮ್ ಮಾಡ್ಕೊಂಡು ಇವತ್ತೊಂದು ಪತ್ರದ ಒಂದು ರೂಮ್ ಹಾಕಿ ಕೊಟ್ರೆ ಇಡೀ ಮಠನೇ ಇವತ್ತು ವಕಫ್. ಹಿಂದೂ ಗುರುಗಳಂಗೆ ಮಾತಾಡೋರಿಲ್ಲ. ಕೆಲವೊಂದು ಗುರುಗಳು ನಮ್ಮಲ್ಲಿ ಕಂಟ್ರಿ ಅದಾವ. ಈಶ್ವರ ಅಲ್ಲ ತೇರೆ ನಾವು ಹಿಂಗದಕ್ಕೆ ಕೆಣಿ ಹಾಕೊಂಡ್ರಿ ಕೆಣಿ ಭಾಷಣ ಹೊಡಿತೀರಿ. ಈಶ್ವರ ಅಲ್ಲ, ನಿಮ್ಮ ಅಲ್ಲಾನ ಉದ್ಧಾರ ಮಾಡಕ್ಕೆ ಕಳಿಸಲ್ಲ ಮಠಕ್ಕ. ಹಿಂದೂಗಳನ್ನ ಅವ್ರು ಹೇಳಿದ್ರೆ ಗುರುಗಳು ಯಾಕೆ ವಿವಾದ ವಿರುದ್ಧ ನಾನು ಬರ್ತೀನಿ ಹೊರಗೆ. ಗೋ ಹತ್ಯೆ ವಿಚಾರ ಬಂದ್ರೆ ನಾನು ಹೊರಗೆ ಬರ್ತೀನಿ. ನನ್ನ ಧರ್ಮಕ್ಕೆ ಏನೇ ಆದ್ರೂ ಅನ್ಯಾಯ ಆದ್ರೂ ನಾವು ಹೊರಗೆ ಬರ್ತೀನಿ ಅನ್ನೋದಕ್ಕೆ ಅಚ್ಚ ನಿಮ್ಮ ಮ್ಯಾಗ ಕಾಲಿ ಮುಗಿಲಕ್ಕೆ ಚಾಲು ಮಾಡ್ರಿ. ಒಟ್ಟು ಸ್ವಾಮಿ ಹೇಳ್ತಾನೆ, ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನತೆ ಇದೆ.
ಇವ ಹಾಕೊಂಡಿದ್ ಕ್ಯಾಮಿ ಇನ್ನೊಬ್ಬ ಸ್ವಾಮಿ ಹೇಳ್ತಾನ ಆಕಳ ಶಿಬಿನಿಂದ ಆದಂತದ್ದೇ ಆಕಳ ವಿಭೂತಿ ಹಚ್ಕೋಬೇಕು. ನಾಂದೆ ಸ್ವಾಮಿ ನೀನು ಹಂಗಿಬೇಕು ಬರುತ್ತ ಸಮಾನತೆ. ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಸಮಾನ. ಅವ ಬಂದಾನ ಅಲ್ಲಿ ಶಾಣಿ ಹಳ್ಳಿ ತಾನೆ ಶಾಣಿನೇ ಹೇಳ್ದವನ ಹಂಗೆ ಲಿಂಗಾಯತರೊಳಗ ಅಕ್ಕನ ಮಗನ ಹಾಕ್ತಾರೆ, ತಂಗಿನ ಯಾರು ಲಗ್ನ ಹಾಕ್ತಾರೇನ್ರಿ ಲಿಂಗಾಯತರೊಳಗ? ಲಿಂಗಾಯತರೊಳಗ ಯಾರು ಆಕಳ ಮಾಂಸ ತಿಂತಾರೇನ್ರಿ? ಹಿಂಗ ಸ್ವಾಮಿಗಳು ಒಂದೊಂದು ತಿಳಿ ಕೆಟ್ಟ ಒಳಗೊಂಡು. ಯಾಕಂದ್ರೆ ನೀವು ಚಲೋ ಚಲೋ ಎಲ್ಲ ಮೀಸಲು ತುಪ್ಪ ಶಾಂಗಿ ಬಸಿತಿರಲ್ಲ ಬ್ಯಾಸಿಗ್ಯಾಗ ಮಠಕ್ಕೆ ಹೋಗಿ ಕೊಡೋದು ಚಲೋ ಚಲೋ ಹಣ್ಣ ಮೊದಲೇ ಹಪ್ಪ